ನಮಸ್ತೆ. 25/11/2025 ಮಂಗಳವಾರ, ಶುಕ್ಲ ಪಕ್ಷ, ಅಂದರೆ ಬೆಳೆಯುವ ಚಂದ್ರ. ಇವತ್ತು ಪಂಚಮಿ ತಿಥಿ. ಮಂಗಳವಾರ ಅನ್ನೋ ಒಂದು ದೋಷವಿದೆ ಅಷ್ಟೇ. ಆದರೂ ಪಂಚಮಿ ಅಂದರೆ 5ನೇ ತಿಥಿ ಬಂದಿದೆ. ರಾತ್ರಿ 10:57 9 ಆನಂತರ ಷಷ್ಠಿ. ನಕ್ಷತ್ರ ಉತ್ತರಾಷಾಢ. ರಾತ್ರಿ 11:57 27 ಇದೆ. ಈ ನಕ್ಷತ್ರ ಯೋಗ ಏನಿದೆ ಅಂತ ನೋಡೋಣ. ಆನಂದವಿದೆ, ಶುಭವಿದೆ. ಹಂಗಾಗಿ ಮಂಗಳವಾರ ಅನ್ನೋ ಒಂದು ವಿಷಯ ಬಿಟ್ಟರೆ ಮಿಕ್ಕಿದೆಲ್ಲ ಚೆನ್ನಾಗಿದೆ. ಕೆಲವು ಕಾರ್ಯಗಳನ್ನ ಮಾಡ್ಬೋದು. ಇನ್ನು ಕೆಲವರು ಮಂಗಳವಾರ ಶುಭವಾಗಿದ್ದರೆ ನಾವು ಮಾಡೇ ಮಾಡ್ತೀವಿ, ಏನೂ ದೋಷವಿಲ್ಲ ಅಂತಾರೆ. ಸುಬ್ರಹ್ಮಣ್ಯ ವಾರ ಅಂತಲೂ ಅಂತಾರೆ. ಈ ರೀತಿಯಾದ ಈ ದಿನದಲ್ಲಿ ರಾತ್ರಿ 11:57 27 ನಂತರ ಅಥವಾ ರಾತ್ರಿ 11:58 ಮೇಲೆ ಶ್ರವಣ ನಕ್ಷತ್ರ ಬರುತ್ತದೆ. ಅದು ಹಣಕಾಸಿನ ವ್ಯವಹಾರ ಮಾಡೋಕ್ಕೆ ಒಳ್ಳೆಯ ದಿನವಲ್ಲ ಅಷ್ಟೇ. ಈ ರೀತಿ ಇವತ್ತಿನ ದಿನ ಪೂರ್ತಿ ಅಂದರೆ ರಾತ್ರಿ ಯಾವಾಗಿರೋದ್ರಿಂದ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಖಂಡಿತವಾಗಿಯೂ ಅಡ್ಡಿ ಇಲ್ಲ. ಇವತ್ತು ರಾಶಿ ಮಕರ ರಾಶಿ. ದಿನ ಪೂರ್ತಿ ಯಾವ ಮಕ್ಕಳು ಹುಟ್ಟಿದ್ರೂ ಇವತ್ತು ಮಕರ ರಾಶಿನೇ. ಇವತ್ತಿನ ದಿನ ಪ್ರಕಾರ 6:23 10:59 ಉತ್ತರಾಷಾಢ ನಕ್ಷತ್ರ 2ನೇ ಪಾದ ಮಕರ ರಾಶಿ. ಹಂಗಾಗಿ ಇವತ್ತು ದಿನ ಪೂರ್ತಿ ಮಕರ ರಾಶಿ ಅಂತಂತೀವಿ. ಆಮೇಲೆ ಅಂದರೆ 10:51 ಮೇಲೆ ಅಂದರೆ 11 ಗಂಟೆ ಮೇಲೆ ಸಂಜೆ 5:29 ಉತ್ತರಾಷಾಢ ನಕ್ಷತ್ರ 3ನೇ ಪಾದ. ಆನಂತರ ರಾತ್ರಿ 11:57 ಉತ್ತರಾಷಾಢ ನಕ್ಷತ್ರ 4ನೇ ಪಾದ. ರಾತ್ರಿ 11:57 ಮೇಲೆ ಶ್ರವಣ ನಕ್ಷತ್ರ ಮಕರ ರಾಶಿ ಬರುತ್ತದೆ. ಇವತ್ತಿನ ದಿನದಲ್ಲಿ ಇಷ್ಟೆಲ್ಲ ಇದ್ದರೂ ಅದರಲ್ಲೂ ಶುಭ ಸಮಯಗಳು 100% ಶುಭ ಸಮಯವನ್ನು ಕೊಡೋಣ. ಬೆಳಿಗ್ಗೆ 8:21 8:38, 10:43 2:56 ಮಧ್ಯಾಹ್ನ, ಸಂಜೆ 4:26 ರಾತ್ರಿ 8:57, ರಾತ್ರಿ 10:35 ರಾತ್ರಿ 1:33, ಅದೇ ಥರ ರಾತ್ರಿ ಅಂದರೆ ಲೇಟ್ ನೈಟ್ 3:39 ಮೇಲೆ ಶುಭವಾಗಿದೆ. ಇದರಲ್ಲಿ ಖಂಡಿತವಾಗಿ ಎಲ್ಲವನ್ನೂ ಮಾಡ್ಬೋದು. 6:23 7:59 ಮೃತ್ಯು 100% ಅಶುಭ. 6:35 8:19 ನಕ್ಷತ್ರ ವಿಷಘಟಿಕಾ ಕಾಲ. ಹಂಗಾಗಿ ಉತ್ತರಾಷಾಢ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಿ, ಅರ್ಚನೆ ಮಾಡ್ಕೋಬೋದು. 8:40 ಮೇಲೆ 9:26 ದುರ್ಮುಹೂರ್ತ 100% ಅಶುಭ. 9:15 10:41 ಯಮಕಂಡ ಕಾಲ. ಮಧ್ಯಾಹ್ನ 2:58 ಮೇಲೆ ಸಂಜೆ 4:24 ರಾಹು ಕಾಲ. ರಾತ್ರಿ 8:59 ಮೇಲೆ 10:33 ವಿಷಕಾಲ. ರಾತ್ರಿ 1:35 ಲೇಟ್ ನೈಟು 3:37 ಮೃತ್ಯು. ಇದೆಲ್ಲ ಅಶುಭಗಳು. ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.